ಈ ಮೇಘಶಾಲಾ ಸಂಸ್ಥೆಯವರು ಈ ಟ್ಯಾಬನ್ನು ಕೊಟ್ಟ ಮೇಲೆ ಸಾಕಷ್ಟು ಬದಲಾವಣೆ ಫಸ್ಟ್ ನಮ್ಮಲ್ಲಾಗಿದೆ. ಏನು ಅಂದರೆ ಮೊದಲು ನಾವು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದಷ್ಟು ಟೆಕ್ಸ್ಟ್ ಬುಕ್ಸು, ಒಂದಷ್ಟು TLMಸು, ಚಾಕ್ ಪೀಸ್ ಇಟ್ಕೊಂಡು ಹೋಗ್ತಾ ಇದ್ವಿ. ಈಗ ಸ್ವಲ್ಪ ಮಾಡ್ರನ್ ಆಗಿ ಟ್ಯಾಬ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅದು ನನಗೆ ವೈಯಕ್ತಿಕವಾಗಿ ಪ್ರೌಡ್ ಫೀಲ್ ಆಗ್ತಾ ಇದೆ. ಜೊತೆಗೆ ಇದರಿಂದ ಏನೆಲ್ಲ ಹೆಲ್ಪ್ ಆಗ್ತಾ ಇದೆ ಅಂದರೆ ನಮಗೆ ಆ ತಕ್ಷಣದಲ್ಲಿ ನಾನು ಇದನ್ನೇನೋ ಮಾಡಬೇಕು, ಇದೇನೋ ತೋರಿಸ್ಬೇಕು ಅನ್ನೋದನ್ನು ಈ ಟ್ಯಾಬಲ್ಲಿ ಇವ್ರು ಕೊಟ್ಟಿರೋಂಥ ರಿಸೋರ್ಸಲ್ಲಿ ತೋರ್ಸೋಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ. ಜೊತೆಗೆ ಮಕ್ಕಳಿಗೆ ರಿಯಾಲಿಟಿಯನ್ನು ತುಂಬ ಹತ್ತಿರದಿಂದ ಕಲ್ಪಿಸ್ಕೊಡೋದಕ್ಕೆ ಸಹಾಯ ಆಗ್ತಾ ಇದೆ. ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ತುಂಬ ಖುಷಿಯಾಗಿ ವಿಷಯಗಳನ್ನ ತಿಳಿತಾ ಇದ್ದಾರೆ. ಏನಾಗುತ್ತೆ ಅಂದರೆ ಬರೀ ಪುಸ್ತಕಗಳನ್ನ ಓದೋದ್ರಿಂದ ಒಂದಷ್ಟು ಬೋರಿಂಗ್ ಅನ್ನೋ ಸಮಯದಲ್ಲಿ ಈ ಟ್ಯಾಬ್ ಏನು ಮಾಡುತ್ತೆ, ಮಕ್ಕಳಿಗೆ ತುಂಬ ಹೆಲ್ಪನ್ನು ಮಾಡ್ತಾ ಇದೆ. ಇನ್ನು ಇಂಗ್ಲೀಷಲ್ಲಿ ಏನು ಅಂದರೆ ಹೊಸ ಹೊಸ ಸೆಂಟೆನ್ಸ್ಗಳಿಗೆ ಅಥವಾ ವರ್ಡ್ಗಳಿಗೆ ಅರ್ಥವನ್ನು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಅವರೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಸೆಂಟೆನ್ಸ್ ಫಾರ್ಮೇಷನ್ನು ಕೂಡ ಹೇಳಿದ್ದಾರೆ. ಒಂದು ಸೆಂಟೆನ್ಸ್ನ ತೋರಿಸಿದಾಗ ಮಗು ಇನ್ನೂ ಅನೇಕ ಸೆಂಟೆನ್ಸ್ಗಳನ್ನು ಮಾಡೋದಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಟ್ಯಾಬ್ನ ಮೂಲಕ ಮಕ್ಕಳು ಕಲಿತಾ ಇರೋದು ತುಂಬ ಸಂತೋಷದಾಯಕವಾಗಿ ಕಲಿತಾ ಇದ್ದಾರೆ. ನಮಗೂ ಕೂಡ ಸಾಕಷ್ಟು ಸಮಯದ ಉಳಿತಾಯ ಕೂಡ ಆಗ್ತಾ ಇದೆ. ಈ ಪ್ರಿಪೇರ್ ಮೋಡಿಂದ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಹೇಗೆ ಈ ಪಾಠವನ್ನು ಮಕ್ಕಳ ಹಂತಕ್ಕೆ ಹೇಗೆ ಸುಲಭವಾಗಿ ತಲುಪಿಸಬಹುದು ಅನ್ನೋದಕ್ಕೂ ಕೂಡ ಇದು ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ ಅಂತ ಹೇಳಿ. ಇದರ ಜೊತೆಲಿ ಶಿಕ್ಷಕರು ಸಹ ಸಾಕಷ್ಟು ಮೇಘಶಾಲಾ ಆ್ಯಪ್ನಲ್ಲಿ ಈ ಒಂದು ಡಿಜಿಟಲ್ ಕಂಟೆಂಟ್ ಬಳಸ್ಕೊಂಡು ಮಕ್ಕಳಿಗೆ ವಿಶೇಷವಾಗಿ ಸೈನ್ಸ್ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ. ಸೈಂಟಿಫಿಕ್ ಆದಂಥ ಒಂದು ಪ್ರಯೋಗಗಳಾಗಿರ್ಬೋದು, ಅದೇ ರೀತಿ ಮ್ಯಾಥ್ಸಲ್ಲಿ ಫಾರ್ಮುಲಾಸ್ ಆಗಿರ್ಬೋದು, ಇಂಗ್ಲೀಷಿಗೆ ಬಂದಾಗ ಗ್ರಾಮರ್ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ಸಾಕಷ್ಟು ವಿಚಾರಗಳನ್ನು ಇದರಲ್ಲಿ ಇನ್ಪುಟ್ ಮಾಡಿದ್ದಾರೆ. ಇವುಗಳನ್ನೆಲ್ಲ ನಮ್ಮ ಶಾಲೆ ಬಹಳಷ್ಟು ಬಳಸ್ಕೊಂಡಿದೆ. ಇದರಿಂದ ನಮ್ಮ ಶಾಲೆಗೆ ಬಹಳಷ್ಟು ಉಪಯೋಗ ಆಗಿದೆ. ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ಶಿಕ್ಷಣ ಮುಂದುವರಿಯಿತು ಅಂದರೆ ಇದೇ ರೀತಿಯಾದಂಥ ಬೋಧನೆ ಮಕ್ಕಳಲ್ಲಿ ಸಾಕಷ್ಟು ವಿಚಾರಗಳನ್ನು ತುಂಬ ಕಡಿಮೆ ಸಮಯದಲ್ಲಿ ಕಲಿತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಥ್ಯಾಂಕ್ ಯು ಮೇಘಶಾಲಾ ಹಾಗೂ ಲೆನೋವೊ ಸಂಸ್ಥೆಗೆ.